ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ಸ್ವಾಗತ. ಇವತ್ತು ಕ್ಯಾರೆಟಿಂದ ಒಂದೊಳ್ಳೆ ಕೇಕ್ ಮಾಡೋಣ. ಕ್ಯಾರೆಟ್ ಹಲ್ವಾ, ಬರ್ಫಿ ಇದನ್ನೆಲ್ಲ ತಿಂದು ತುಂಬ ಬೇಜಾರು ಬಂದಿರುತ್ತಲ್ವ, ಅವರಿಗೆ ಈ ಕ್ಯಾರೆಟ್ ಕೇಕ್ ತುಂಬಾ ಇಷ್ಟ ಆಗುತ್ತೆ. ತುಂಬ ಯುನೀಕಾಗಿ, ತುಂಬ ಸ್ಪೀಡಾಗಿ, ಸ್ಪೆಷಲ್ಲಾಗಿ ಮಾಡ್ಕೋಬೋದು. ಕ್ಯಾರೆಟ್ ಇಷ್ಟನೇ ಆಗಲ್ಲ, ಕ್ಯಾರೆಟ್ ಸ್ಮೆಲ್ಲು ಇಷ್ಟ ಆಗಲ್ಲ ಅನ್ನೋರು ಕೂಡ ಇಷ್ಟಪಟ್ಟು ತಿಂತಾರೆ ಈ ಕ್ಯಾರೆಟ್ ಕೇಕ್ನ. ಅಷ್ಟು ರುಚಿಯಾಗಿರುತ್ತೆ. ಜೊತೆಗೆ ಕ್ಯಾರೆಟ್ ತಿನ್ನೋದ್ರಿಂದ ಕಣ್ಣಿಗೂ ಕೂಡ ತುಂಬಾ ಒಳ್ಳೆಯ ಆರೋಗ್ಯ ಇರುತ್ತೆ. ಕಣ್ಣಿನ ದೃಷ್ಟಿ ಕೂಡ ತುಂಬ ಶಾರ್ಪ್ ಆಗುತ್ತೆ. ತುಂಬ ಈಸಿಯಾಗಿ, ತುಂಬ ಸ್ಪೆಷಲಾಗಿ ಕ್ಯಾರೆಟ್ ಕೇಕ್ ಮಾಡೋದು ಹೇಗೆ ಅಂತ ಬನ್ನಿ ನೋಡೋಣ. ನಾನು ಒಂದಿಷ್ಟು ಕ್ಯಾರೆಟ್ನ ನೆನೆಸಿ ಇಟ್ಕೊಂಡಿದ್ದೆ. ಆ ಕ್ಯಾರೆಟ್ನ ನೋಡಿ ಒಂದು 10 ನಿಮಿಷ ನೆನೆಸಿ ಇಟ್ಕೊಳ್ಳಿ. ಅದರಲ್ಲಿರುವಂಥ ಮಣ್ಣು ಗಿಣ್ಣು ಇದ್ದರೆ ಅದು ನೆಂದರೆ ನೀವು ವಾಶ್ ಮಾಡ್ಕೊಂಡ ತಕ್ಷಣ ಕ್ಲೀನಾಗಿ ಹೋಗುತ್ತೆ. ನೋಡಿ, ಈ ಥರ ಇಲ್ಲೆಲ್ಲಿ ಕಪ್ಪಗಾಗಿದೆಯಲ್ಲ ಅಲ್ಲೆಲ್ಲ ನಾವು ಸಿಪ್ಪೆನ ಬಿಡಿಸ್ಕೊಳ್ಳೋಣ. ಸ್ವಲ್ಪ ಕಪ್ಪಾಗಿರೋದು ಹೋದರೆ ಸಾಕು. ಇದು ಫುಲ್ಲು ಏನು ನಾವು ಇದು ಮಾಡ್ಕೋಬೇಕಂತಿಲ್ಲ. ಕಪ್ಪು ಗೆರೆಗಳಿದ್ರೆ ಆ ಕಡೆ ಈ ಕಡೆ ತುದಿಗಳನ್ನು ಕಟ್ ಮಾಡಿಕೊಂಡ್ರೆ ಸಾಕು. ನೋಡಿ, ಈ ಥರ ಆ ಕಡೆ ಈ ಕಡೆ ತುದಿ ಕಟ್ ಮಾಡ್ಕೋಬೇಕು. ಈಗ ಇನ್ನೊಂದು ಪಾತ್ರೆನ ತೊಗೊಳ್ಳೋಣ. ಅದಕ್ಕೆ ನಾವು ಕ್ಲೀನ್ ಮಾಡಿ ಇಟ್ಕೊಂಡಂಥ ಕ್ಯಾರೆಟ್ನ ತೊಳೆದ್ಬಿಟ್ಟು ಹಾಕ್ಕೊಳ್ಳೋಣ. ಸುಮಾರು 1/4 kg ಆಗೋಷ್ಟು ಕ್ಯಾರೆಟ್ನ ನಾನು ತೊಗೊಂಡಿದ್ದೀನಿ. ಈಗ ಈ ಕ್ಯಾರೆಟ್ಗೆ 1 ಕಪ್ ಆಗೋಷ್ಟು ನೀರು, ಹಾಗೆ ಅರ್ಧ ಕಪ್ ಆಗೋಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ನೀವು ಫುಲ್ ಹಾಲೇ ಹಾಕಿಬಿಟ್ಟು ಬೇಯಿಸ್ಕೋಬೋದು. ನೋಡಿ, ಈಗ ಬೆಂದಿದೆ. ನೋಡಿ, ಈ ಥರ ಸ್ಪೂನ್ ಹಾಕಿದ ತಕ್ಷಣ ಕಟ್ ಆಗಬೇಕು ಕ್ಯಾರೆಟ್. ನೋಡಿ, ಈ ಥರ ಸ್ಪೂನ್ ಹಾಕಿದ ತಕ್ಷಣ ಈಸಿಯಾಗಿ ಕಟ್ ಆಗಬೇಕು. ಈ ಥರ ಕಟ್ ಆದರೆ ನಮ್ಮ ಕ್ಯಾರೆಟ್ ಬೆಂದಿದೆ ಅಂತ. ಚೆನ್ನಾಗಿ ಬೆಂದಿದೆ. ಈಗ ನಾವು ಒಂದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ಳೋಣ. ಒಂದೇ ಸಲಕ್ಕೆ ಎಲ್ಲ ಹಾಕ್ಕೊಳ್ಳೋದು ಬೇಡ, ಸ್ವಲ್ಪ ಸ್ವಲ್ಪನೇ ಹಾಕಿ ರುಬ್ಕೊಳ್ಳೋಣ. ಕುದಿಸಿರೋಂಥ ಹಾಲನ್ನು ಹಾಕಿ, ಕ್ಯಾರೆಟ್ ಬೇಯೋದಕ್ಕೆ ಹಾಕಿದ್ವಲ್ಲ ಹಾಲು, ಅದನ್ನೇ ಹಾಕಿ ನಾವು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಈಗ ರುಬ್ಕೊಂಡಿದ್ದೀನಿ. ನ್ಯಾಚುರಲ್ ಕಲರ್ ನೋಡಿ ಫ್ರೆಂಡ್ಸ್, ಎಷ್ಟು ಒಳ್ಳೆ ಕಲರ್ ಕೂಡ ಬಂದಿದೆ ಅಂತ. ಈಗ ಇದಕ್ಕೆ ನಾನು 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ನೀವು ಯಾವ ಅಕ್ಕಿ ಹಿಟ್ಟು ಬೇಕಾದರೂ ಇದಕ್ಕೆ ಯೂಸ್ ಮಾಡ್ಬೋದು. ಹಾಗೆ ನಾವು ಅಕ್ಕಿ ಹಿಟ್ಟನ್ನ ತೊಗೊಂಡ್ವಲ್ಲ ಅದೇ ಕಪ್ನಲ್ಲಿ 1 ಕಪ್ ಸಕ್ಕರೆಯನ್ನು ಕೂಡ ಹಾಕಿ ರುಬ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ರುಬ್ಬಿ ಬಂದಿದೆ ಅಂತ. ಇದಕ್ಕೆ ಎಕ್ಸ್ಟ್ರಾ ನೀರೇನೂ ಹಾಕೋ ಅವಶ್ಯಕತೆ ಇರಲ್ಲ. ನಾವು ಬೇಯಿಸಿರೋವಂಥ ಹಾಲು ಹಾಕ್ಕೊಂಡ್ರೆ ಸಾಕು. ಈಗ ರುಬ್ಬಿರೋ ಅಂಥದ್ದನ್ನ ನಾನು ಇನ್ನೊಂದು ಬೇಸನ್ಗೆ ಹಾಕ್ಕೋತಾ ಇದ್ದೀನಿ. ಈಗ ಇನ್ನೊಂದು ಸ್ವಲ್ಪ ರುಬ್ಬೋದಿತ್ತು, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು 2 ಸಲ ಟ್ಯಾಪ್ ಮಾಡೋಣ. ನೆಲಕ್ಕೆ 2 ಸಲ ಟ್ಯಾಪ್ ಮಾಡಿ ಇಟ್ಕೊಳ್ಳೋದ್ರಿಂದ ಇದರಲ್ಲಿ ಏರ್ ಬಬಲ್ಸ್ ಇದ್ದರೆ ಹೋಗುತ್ತೆ ಅಂತ. ಈಗ ಒಂದು ದಪ್ಪ ತಳದ ಪಾತ್ರೆ ಇಟ್ಕೊಳ್ಳಿ. ಅದಕ್ಕೆ ಒಂದು 2 ಲೋಟ ಆಗೋಷ್ಟು ನೀರನ್ನ ಹಾಕಿ ಒಂದು ರಿಂಗನ್ನ ಇಟ್ಬಿಟ್ಟು, ಈಗ ನಾವು ಪ್ಯಾಟರ್ನ್ ಹಾಕಿಟ್ಟಿದ್ವಲ್ಲ ಬೇಸನ್, ಅದನ್ನ ಇಟ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಸುಮಾರು 15 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈಗ ಇನ್ನೊಂದು ಲೋಟ ತಗೊಳ್ಳಿ. ಅದಕ್ಕೆ ಜಸ್ಟ್ ಒಂದು ಅರ್ಧ ಕಪ್ ಅಷ್ಟು ಸಕ್ಕರೆ, ನೀವು ಇದನ್ನು ಇಡ್ಲಿ ಪಾತ್ರೆಯಲ್ಲೂ ಕೂಡ ಇಟ್ಟು ಸ್ಟೀಮ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಅರ್ಧ ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು, ಎರಡನ್ನು ಹಾಕಿ ಸ್ವಲ್ಪ ನಾವು ಕ್ಯಾರೆಟ್ ಬೇಯಿಸಿಟ್ಟಿದ್ವಲ್ಲ ಅದೇ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನು ಆ ನೀರನ್ನು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕಿ ತೆಗೆದಿದ್ದೆ, ಅದಕ್ಕಾಗಿ ಸ್ವಲ್ಪ ಆರೆಂಜ್ ಕಲರ್ ಬಂದಿದೆ. ನೋಡಿ, ನಾವು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟುಗಳೇನೂ ಇರಬಾರ್ದು ಫ್ರೆಂಡ್ಸ್, ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ ನಂತರ ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು ನಾನು ಬೇಯೋದಕ್ಕಿಟ್ಟಿದ್ನಲ್ಲ ಕ್ಯಾರೆಟ್ ಮಿಶ್ರಣ, ಅದ್ರ ಮೇಲೆ ಈ ಥರ
ನಮಗೆ ಯಾವ ಶೇಪ್ ಡಿಸೈನ್ ಬೇಕೋ ಅದನ್ನ ಹಾಕ್ಬೋದು. ಇದನ್ನು ನೀವು ಜಸ್ಟ್ ಒಂದು 10 ನಿಮಿಷ ಬೆಂದ ಮೇಲೆ ಕೂಡ ಹಾಕ್ಕೋಬೋದು ಅಥವಾ ಬೇಯೋದಕ್ಕಿಂತ ಮುಂಚೆ ಕೂಡ ಹಾಕ್ಕೋಬೋದು. ಈಗ ನಾನು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಸುಮಾರು 20 ನಿಮಿಷ ಬೇಯೋದಕ್ಕೆ ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈಗ ಒಂದು ಚಾಕು ಸಹಾಯದಿಂದ ಕ್ಲೀನಾಗಿ ಸುತ್ತಲೂ ಬಿಡಿಸ್ಕೋತೀನಿ. ನೋಡಿ, ಈ ಥರ ನಾವು ಚಾಕು ಸಹಾಯದಿಂದ ಆರಾಮಾಗಿ ಬಿಡಿಸ್ಕೊಂಡು ಒಂದು ಬಟ್ಲಿಗೆ ಉಲ್ಟಾ ಹಾಕಿ ಟ್ಯಾಪ್ ಮಾಡಿದ್ರೆ ನಮ್ಮ ಕ್ಯಾರೆಟ್ ಕೇಕ್ ರೆಡಿ. ಈಗ ನಾನು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಟೇಸ್ಟ್ ಕೂಡ ಅಷ್ಟೇ ಸೂಪರಾಗಿರುತ್ತೆ. ಜಸ್ಟ್ 4 ಸಾಮಾನಲ್ಲಿ ಎಷ್ಟು ಸೂಪರಾಗಿರೋಂಥ ಟೇಸ್ಟಿಯಾಗಿರೋಂಥ ಕ್ಯಾರೆಟ್ ಕೇಕ್ನ ಮಾಡ್ಬೋದು. ನಿಮಗೆ ಈ ಕ್ಯಾರೆಟ್ ಕೇಕ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಜೊತೆಗೆ ಇದೇ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಿದವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಳ್ಳೆ ಇನ್ಸ್ಟೆಂಟಾಗಿ ಮಾಡುವಂಥ ರೆಸಿಪಿಗಳ ಜೊತೆ ಮತ್ತೆ ಸಿಗ್ತೀನಿ. ನಮಸ್ಕಾರ, ಬಾಯ್.